ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಕನ್ಯಾ ರಾಶಿ. ಗುರು ಬದಲಾವಣೆಯಾಗಿದೆ. ಗುರು ಕಟಕ ರಾಶಿಗೆ ಬಂದಿದ್ದಾನೆ. ಆ ತುಂಬಾ ಉಚ್ಚ ಕ್ಷೇತ್ರಕ್ಕೆ ಬಂದಿದ್ದಾನೆ, ಪ್ರಬಲನಾಗಿದ್ದಾನೆ, ಶಕ್ತಿಯುತನಾಗಿದ್ದಾನೆ. ಇಂಥ ಒಂದು ರಾಶಿ ಪ್ರವೇಶ ಆದಾಗ ಕಟಕ ರಾಶಿಗೆ, ಕನ್ಯಾ ರಾಶಿಗೆ ಏನು ಫಲ ಇದೆ ನೋಡಿ. ಮತ್ತೊಮ್ಮೆ ಹೇಳ್ತೇನೆ, ಕನ್ಯಾ ರಾಶಿಗಿಂತಲೂ ಹೆಚ್ಚಾಗಿ ಕನ್ಯಾ ಲಗ್ನಕ್ಕೆ ಇದು ತುಂಬಾ ಅಪ್ಲೈ ಆಗ್ತದೆ, ಪರಿಣಾಮಕಾರಿಯಾಗಿರ್ತದೆ ಕನ್ಯಾ ಲಗ್ನದವರಿಗೆ. ನೋಡಿ, ಕನ್ಯಾ ರಾಶಿಗೆ 11ನೇ ಮನೆಯಲ್ಲಿ ಗುರು ಅತ್ಯಂತ ಪ್ರಬಲನಾಗಿದ್ದಾನೆ. ಅಂದ್ರೆ ಇದರ ಅರ್ಥ ನಿಮ್ಮ ಹಿರಿಯ ಅಕ್ಕ ಅಥವಾ ಹಿರಿಯ ಅಣ್ಣನಿಗೆ ಒಳ್ಳೆಯದಾಗ್ತದೆ, ಅವರಿಂದ ನಿಮಗೆ ಒಳ್ಳೆಯದಾಗ್ತದೆ. ಸರ್ವಲಾಭ ಸ್ಥಾನದಲ್ಲಿದ್ದಾನೆ. ಲಾಭಗಳು, ತುಂಬಾ ಲಾಭ ಆಗೋ ಸಮಯ. ಮತ್ತು 7ನೇ ದೃಷ್ಟಿ ಬಂದ್ಬಿಟ್ಟು 5ನೇ ಮನೆಯ ಮೇಲೆ ಬೀಳೋದ್ರಿಂದ ಮಕ್ಕಳಿಗೆ ತುಂಬಾ ಒಳಿತಾಗ್ತದೆ. ಹಿಂದಿನ ಜನ್ಮದಲ್ಲಿ ಪುಣ್ಯ ಏನಾದರೂ ಮಾಡಿದ್ರೆ ಆ ಪುಣ್ಯದ ಕೆಲಸದ ಒಂದು ಪ್ರತಿಫಲ, ಲಾಭ ಈ ಒಂದು ಟೈಮಲ್ಲಿ ನಿಮಗೆ ಸಿಗ್ತದೆ. ಈ ಒಂದು ವರ್ಷ, ಸಂಪೂರ್ಣ ವರ್ಷ ನಿಮಗೆ ಅತ್ಯಂತ ಲಾಭದಾಯಕವಾಗಿರುತ್ತದೆ. ಇನ್ನು ಓದುವವರು ಯಾರಾದರೂ ಡಿಗ್ರಿ ಮಾಡ್ತಾ ಇದ್ರೆ, ಕನ್ಯಾ ರಾಶಿಯವರು, ಮತ್ತೆ ಹೇಳ್ತೇನೆ, ಡಿಗ್ರಿ ಮಾಡ್ತಾ ಇದ್ರೆ ಆ ಡಿಗ್ರಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ತುಂಬಾ ಚೆನ್ನಾಗಿ ನೀವು ಎಫರ್ಟ್ ಆಗಿ ಓದ್ತೀರಾ. ಗುರುಬಲ ಇದೆ, ಗುರುವಿನ ಅನುಗ್ರಹ ಇದೆ, ತುಂಬಾ ಚೆನ್ನಾಗಿ ಓದ್ತೀರಾ, ತುಂಬಾ ಚೆನ್ನಾಗಿ ರಿಸಲ್ಟ್ ಕೂಡ ಬರುತ್ತೆ. ನೀವು ಎಕ್ಸ್ಪೆಕ್ಟೆಡ್ ಏನ್ ಮಾಡಿರ್ತೀರಾ, ನಿರೀಕ್ಷೆ ಮಾಡ್ತೀರಾ, ಅದಕ್ಕಿಂತಲೂ ಹೆಚ್ಚಾಗಿ ರಿಸಲ್ಟ್ ಬರ್ತದೆ. ಇನ್ನು ಮದುವೆ ಆಗ್ಲಿಲ್ದವರಿಗೆ ಮದುವೆ ಆಗುವ ಯೋಗ. ಯಾಕೆಂದ್ರೆ 9ನೇ ದೃಷ್ಟಿ, ಗುರುಗ್ರಹದ 9ನೇ ದೃಷ್ಟಿ 7ನೇ ಮನೆಯ ಮೇಲೆ ಬೀಳೋದ್ರಿಂದ ಮದುವೆ ಆಗ್ಲಿದ್ದವರಿಗೆ ಮದುವೆ ಆಗೋ ಯೋಗ ಕೂಡ ಇದೆ. ಅಥವಾ ಪಾರ್ಟ್ನರ್ಶಿಪ್ ಅಲ್ಲಿ ಏನಾದರೂ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ರೆ ಅದು ಕೂಡ ಸಕ್ಸಸ್ ಆಗ್ತದೆ. ಇನ್ನು 5ನೇ ದೃಷ್ಟಿ, ಗುರು ಗ್ರಹಕ್ಕೆ 3 ದೃಷ್ಟಿ ಇರ್ತವೆ. 5ನೇ ಮನೆ ನೋಡ್ತಾ ಇರ್ತಾನೆ, 7ನೇ ಮನೆ ನೋಡ್ತಾ ಇರ್ತಾನೆ, 9ನೇ ಮನೆ ನೋಡ್ತಾ ಇರ್ತಾನೆ. ಇನ್ನು 5ನೇ ದೃಷ್ಟಿ ಬಂದ್ಬಿಟ್ಟು 3ನೇ ಮನೆ ಮೇಲೆ ಬೀಳೋದ್ರಿಂದ ನಿಮ್ಮ ತಮ್ಮ ಅಥವಾ ತಂಗಿ ಒಳ್ಳೆಯದಾಗ್ತದೆ. ಅಷ್ಟೇ ಅಲ್ಲ, ಯಾರಾದರೂ ಈ ಸೋಷಿಯಲ್ ಮೀಡಿಯಾದಲ್ಲಿದ್ದರೆ, ಯೂಟ್ಯೂಬಲ್ಲೋ, ಇನ್ಸ್ಟಾಗ್ರಾಮಲ್ಲೋ, ಫೇಸ್ಬುಕ್ಕಲ್ಲೋ ಅಲ್ಲಿದ್ದರೆ ಈಗ ಅದು ತುಂಬ ಒಳ್ಳೆ ಟೈಮ್. ನೀವು ಕಂಟೆಂಟ್ ಕೂಡ ಚೆನ್ನಾಗಿ ಮಾಡ್ತೀರಾ, ಒಂದು ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬರುತ್ತೆ. ಇನ್ನು 11ನೇ ಮನೆಯಲ್ಲಿ ಗುರು ಸರ್ವಲಾಭ ಸ್ಥಾನದಲ್ಲಿದ್ದಾನೆ. ಸೊಸೈಟಿ ಅಂದರೆ ಸಮಾಜದಿಂದ ಕನೆಕ್ಷನ್ ಆಗಿ ನಿಮ್ಗೇನಾದರೂ ಲಾಭ ಆಗೋ ವ್ಯಾಪಾರ ಇದ್ದರೆ, ಸಮಾಜದಿಂದ ಆ ರೀತಿ ನಿಮ್ಮ ವೃತ್ತಿ ಇದ್ದರೆ, ಈಗ ಇನ್ಶೂರೆನ್ಸ್ನವರು ಇರ್ತಾರೆ ಅಥವಾ ಏನಾದರೂ ನೆಟ್ವರ್ಕ್ ಮಾರ್ಕೆಟಿಂಗ್ ಇರ್ತಾರೆ, ಒಟ್ಟು ಸಮಾಜದಿಂದ ನಿಮಗೇನಾದರೂ ಲಾಭ ಆಗುವಂಥ ವೃತ್ತಿ ಮಾಡ್ತಾ ಇದ್ರೆ ಆಗಲೂ ಕೂಡ ನಿಮಗೆ ತುಂಬಾ ವಿಶೇಷ ಲಾಭವಾಗುತ್ತದೆ. ಒಟ್ಟಾರೆಯಾಗಿ ಗುರು ಎಲ್ಲಾ ರೀತಿಯಿಂದ ಒಳ್ಳೇದು ಮಾಡಲಿಕ್ಕೆ ಆಶೀರ್ವಾದ ಮಾಡಿದ್ದಾನೆ. ಗುರುಬಲ ಸಂಪೂರ್ಣವಾಗಿದೆ, ಅನುಗ್ರಹವಿದೆ. ಯಾರಾದರೂ ಮನೆ ಕಟ್ಟೋರಿದ್ರೆ ಮನೆ ಕಟ್ಕೊಳ್ಳಿ, ಕಾರ್ ತಗೊಂಡಿದ್ರೆ ಕಾರ್ ತಗೊಳ್ಳಿ. ಎಲ್ಲಾ ರೀತಿ ಓದೋರು ಕೂಡ ತುಂಬಾ ಚೆನ್ನಾಗಿ ಓದ್ತೀರಾ. ಮದುವೆ ಆಗೋ ಯೋಗ ಕೂಡ ಇದೆ. ಎಲ್ಲವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಇನ್ನು ಇದರ ಶಕ್ತಿ ಇನ್ನಷ್ಟು ಹೆಚ್ಚಿಗೆ ಆಗ್ಬೇಕಂದ್ರೆ ಗುರುವಾರ ರಾಯರ ಮಠಕ್ಕೋ, ಸಾಯಿಬಾಬಾ ದೇವಸ್ಥಾನಕ್ಕೋ, ದತ್ತಾತ್ರೇಯರ ದೇವಸ್ಥಾನಕ್ಕೂ ಹೋಗಿ ಬನ್ನಿ, ಧ್ಯಾನ ಮಾಡಿ. ಇದರಿಂದ ಇನ್ನೂ ಶಕ್ತಿ ಹೆಚ್ಚಾಗ್ತದೆ, ಇನ್ನೂ ಒಳಿತಾಗ್ತದೆ. ಇನ್ನು ನೋಡಿ, ಶನಿಗ್ರಹ ಬಂದು 7ನೇ ಮನೆಯಲ್ಲಿದೆ, ಸಪ್ತಮದಲ್ಲಿ. ಅದು ಕೂಡ ಒಳ್ಳೆಯದೇ ಮಾಡ್ತದೆ, ಏನು ತೊಂದರೆ ಕೊಡಲ್ಲ. ಯಾಕೆಂದರೆ ಗುರುವಿನ ದೃಷ್ಟಿ ಶನಿಗ್ರಹದ ಮೇಲೆ ಬಿದ್ದಿದೆ. ಆದ್ದರಿಂದ 9ನೇ ಮನೆಗೆ ಗುರುವಿನ 9ನೇ ದೃಷ್ಟಿ ಶನಿಗ್ರಹದ ಮೇಲೆ ಬಿದ್ದಿರೋದ್ರಿಂದ ಏನೂ ತೊಂದರೆ ಇಲ್ಲ. ಆದ್ದರಿಂದ ನೀವೆಲ್ಲರೂ ನಿಶ್ಚಿಂತೆಯಾಗಿರಬಹುದು. ಯಾವುದೇ ರೀತಿ ಶನಿಗ್ರಹದ ಪೂಜೆ ಅಥವಾ ಏನು ಮಾಡೋ ಅವಶ್ಯಕತೆ ಇಲ್ಲ, ಅದು ನಿಮಗೆ ಬಿಟ್ಟ ವಿಚಾರ.
ಇನ್ನು ಮತ್ತು ರಾಹುಕೇತುಗಳನ್ನು ನೋಡೋದಾದರೆ, ರಾಹುಕೇತುಗಳು ಕೂಡ 6ನೇ ಮನೆಯಲ್ಲಿ ರಾಹು ಇದ್ದಾನೆ, 12ನೇ ಮನೆಯಲ್ಲಿ ಕೇತು ಇದ್ದಾನೆ. ತುಂಬಾ ಧಾರ್ಮಿಕ ಪ್ರವೃತ್ತಿ ಮತ್ತು ದಾನ ಮಾಡೋ ಬುದ್ಧಿ ಕೊಡ್ತಾನೆ ಕೇತು. ಆ ವಿಶೇಷ ಶ್ರೀ ಕ್ಷೇತ್ರಗಳನ್ನು ನೋಡೋ ಯೋಗ ಕೊಡ್ತಾನೆ. ದಾನ ಮಾಡ್ತೀರಾ, ಕ್ಷೇತ್ರಗಳ ದರ್ಶನ ಮಾಡ್ತೀರಾ ವಿಶೇಷವಾಗಿ. ಇನ್ನು ಏನಾದರೂ ನಿಮಗೆ ಸಲಹೆ ಬೇಕಾತಂದರೆ ನೋಡಿ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಇರೋದೇ ನಿಮ್ಮ ತೊಂದರೆಗಳನ್ನು ನಿವಾರಿಸೋಕೆ. ನಿಮಗೆ ವಾಮಾಚಾರ, ಭಾರಾಮತಿ, ದುಷ್ಟಶಕ್ತಿ ಪ್ರಯೋಗ ಏನಾದರೂ ಆಗಿದ್ದರೆ ನೀವು ನಮಗೆ ಕರೆ ಮಾಡಬಹುದು. ಮಂತ್ರಗಳ ಮುಖೇನ ಹೇಗೆ ಇದನ್ನ ತಗ್ಗಿಸ್ಬೋದು ಅಂತ ತಿಳಿಸ್ತೇನೆ, ನಿಮಗೆ ಸಲಹೆ ನೀಡ್ತೇನೆ. ನೀವು ಕರೆ ಮಾಡಬಹುದು. ಶುಭವಾಗಲಿ.